ನವೆಂಬರ್ನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ. ಅನೇಕ ರಾಜಕೀಯ ವಿಷಯಕ್ಕೆ ಬಿಹಾರ ವಿಧಾನಸಭಾ ಚುನಾವಣೆಯ ಪ್ರಸ್ತಾಪವನ್ನು ನಾವು ಮಾಡಿದ್ದೀವಿ. ಈಗ ಬಹುಶಃ ಅಕ್ಟೋಬರ್ನಲ್ಲಿ ಘೋಷಣೆ ಆಗುತ್ತೆ ಬಿಹಾರ್ನಲ್ಲಿ ಎಲೆಕ್ಷನ್. ಈಗಲೇ ಗ್ಯಾರಂಟಿ ಅಸ್ತ್ರಗಳ ಪ್ರಯೋಗ ಆರಂಭ ಆಯಿತು. ಎನ್ಡಿಎ ಮೈತ್ರಿಕೂಟ ಅಧಿಕಾರದಲ್ಲಿದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರಲ್ಲಿ. ಈಗ ಘೋಷಣೆ ಮಾಡಿದ್ರು, ಪ್ರತಿ ಮನೆಗೂ 125 ಯೂನಿಟ್ ಉಚಿತ ವಿದ್ಯುತ್ ಅಂತ. 1,67,00,000 ಕುಟುಂಬಗಳಿದ್ದಾವೆ ಬಿಹಾರದಲ್ಲಿ. ಆಗಸ್ಟ್ 1ರಿಂದಲೇ ಯೋಜನೆ ಜಾರಿ ಅಂದಿದ್ದಾರೆ ನಿತೀಶ್ ಕುಮಾರ್. ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಘೋಷಣೆಯಾಗೋ ಸಾಧ್ಯತೆ ಇದೆ. $15,000 ಕೋಟಿ ಬೇಕು ಒಂದು ವರ್ಷಕ್ಕೆ. 125 ಯೂನಿಟ್ ಉಚಿತ ವಿದ್ಯುತ್ತನ್ನು 1,67,00,000 ಕುಟುಂಬಗಳಿಗೆ ಕೊಡೋದಕ್ಕೆ 15,000 ಕೋಟಿ ಒಂದು ವರ್ಷಕ್ಕೆ ಬೇಕು. ಆಗಸ್ಟ್ನಿಂದಾನೇ ಈ ಯೋಜನೆ ಜಾರಿ ಅಂತ ಟ್ವೀಟು ಮಾಡಿಬಿಟ್ಟಿದ್ದಾರೆ ನಿತೀಶ್ ಕುಮಾರ್. ಆಗಸ್ಟ್ 1ರಿಂದ ಯಾರೂ ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ, 125 ಯೂನಿಟ್ ತನಕ ಅಂತ. ಮತ್ತೊಮ್ಮೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸುವುದಕ್ಕೆ ಕಾಂಪಿಟೇಷನ್ನು ಶುರುವಾಗುತ್ತೀಗ. ಆರ್ಜೆಡಿ ಅವರು ತಾವು ಅಧಿಕಾರಕ್ಕೆ ಬಂದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅನ್ನುವ ಘೋಷಣೆ ಮಾಡೋದಕ್ಕೆ ತಯಾರಾಗಿದ್ರು. ಅಷ್ಟರಲ್ಲೇ ನಿತೀಶ್ ಕುಮಾರ್ 125 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಘೋಷಣೆ ಮಾಡಿದ್ರು. ಆರ್ಜೆಡಿ ಅವರು 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡೋದಕ್ಕೆ ತಯಾರಾಗಿದ್ರು. ಜೊತೆಗೆ ಪ್ರತಿ ಹೆಣ್ಣು ಮಗಳಿಗೂ ತಿಂಗಳಿಗೆ 2,500 ರೂಪಾಯಿ, ಒಂದು ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ ಸಬ್ಸಿಡಿ ನೀಡುವ ಗ್ಯಾರಂಟಿ ಘೋಷಣೆ ಮಾಡೋದಕ್ಕೆ ತಯಾರಾಗಿದ್ರು. ಅವರಿಗಿಂತ ಮೊದಲೇ ನಿತೀಶ್ ಕುಮಾರ್ 125 ಯೂನಿಟ್ ಉಚಿತ ವಿದ್ಯುತ್ತನ್ನ ಘೋಷಣೆ ಮಾಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಮಾದರಿಯಲ್ಲಿ 2,000 ರೂಪಾಯಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಗ್ಯಾಸ್ ಸಿಲಿಂಡರ್ಗೂ ಸಬ್ಸಿಡಿ ಘೋಷಣೆ ಮಾಡ್ತಾರಂತೆ. $3,16,000 ಕೋಟಿ ರೂಪಾಯಿಗಳ ಬಜೆಟ್ ಬಿಹಾರದ್ದು. $64,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ. ಮೊದಲೇ ಆರ್ಥಿಕ ಸಂಕಷ್ಟ. ಸಾಲ ಜಿಡಿಪಿಯ 40%ಗೆ ರೀಚ್ ಆಗಿದೆ. ಆರ್ಥಿಕ ಶಿಸ್ತು ಹದಗೆಟ್ಟಿದೆ. ಬಿಹಾರದಿಂದ 1 ರೂಪಾಯಿ ತೆರಿಗೆ ಸಂಗ್ರಹ ಆದರೆ ಬಿಹಾರಕ್ಕೆ 2 ರೂಪಾಯಿ ಹೋಗುತ್ತೆ ವಾಪಸ್. ಕೇಂದ್ರ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತಾಡಿದ್ದಾರೆ. ಸ್ವಾಗತ ಮಾಡಿದ್ದಾರೆ ನಿತೀಶ್ ಕುಮಾರರ ನಿರ್ಣಯವನ್ನು.
नीतीश सरकार का ये फैसला स्वागत योग्य है। मैं तो यही कह रहा था, जब हम अपने मंत्रिमंडल काल में थे तो हमने तो कहा था कि 5 एकड़ जमीन रखने वाले सभी किसानों का बिजली माफ कर देना चाहिए। वो अभी तक नहीं कर पाए हैं, लेकिन जनरल कंज्यूमर के लिए अगर इन्होंने कितना 120 यूनिट माफ करने की बात की है तो अच्छी बात है, क्योंकि ऐसे भी हम देख रहे हैं कि 125 है। हाँ, तो 125 यूनिट इन्होंने माफ किया थी, फ्री कर दिया है। ये स्वागत योग्य बात है और मैं समझता हूँ कि इससे राजस्व में कोई कमी नहीं होगी। कारण है कि हमारे बिजली वाले जो कर्मचारी लोग हैं, नीचे के लोग भ्रष्टाचार में डूबे रहते हैं, वो सरकार को रेवेन्यू पर ध्यान नहीं देते हैं और लोग अपना ढंग से काम कर ही लेते हैं। तो उससे अच्छा है कि फ्री कर दिया जाए। तो 125 फ्री कर दिए हैं, ये अच्छा है। ಬಿಹಾರದ ಬಿಜೆಪಿಯನ್ನೊಳಗೊಂಡ ಮೈತ್ರಿಕೂಟದ ಘೋಷಣೆಗಳನ್ನು, ಗ್ಯಾರಂಟಿ ಘೋಷಣೆಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರುಗಳ ಲೇವಡಿ ಮಾಡಿದ್ರು. ನಾವು ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ಮೋದಿಯಿಂದ ಹಿಡಿದು ಎಲ್ಲರೂ ಟೀಕೆ ಮಾಡಿದ್ರು. ಈಗ ಎಲ್ಲರೂ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾಡೆಲ್ ಅನ್ನ ಇಡೀ ದೇಶ ಫಾಲೋ ಮಾಡ್ತಾ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ನಾವು ಏನೇನು ಮಾಡಿದ್ದನ್ನು ಟೀಕೆ ಮಾಡಿದ್ರು ಅದೆಲ್ಲವನ್ನೂ ಬಿಜೆಪಿ ಅವರು ಮಾಡ್ತಾರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಕೆ ಜೆ ಜಾರ್ಜ್ ಅವರು ಕೂಡ ಇದೇ ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅದೇ ರೀತಿ ಈಗ 5 ಗ್ಯಾರಂಟಿ ಕೊಟ್ಟು ನಾವು ಕೊಟ್ಟ ಮೇಲೆ ನಮ್ಮ ಗ್ಯಾರಂಟಿಗಳನ್ನ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು. ಅದಾದ ಮೇಲೆ ಮಧ್ಯಪ್ರದೇಶದಲ್ಲಿ ಕೊಟ್ಟರು, ಮಹಾರಾಷ್ಟ್ರದಲ್ಲಿ ಕೊಟ್ಟರು, ದೆಹಲಿಯಲ್ಲಿ ಕೊಟ್ಟರು, ಹರಿಯಾಣದಲ್ಲಿ ಕೊಟ್ಟರು, ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರು, ಈಗ ಬಿಹಾರಲ್ಲೂ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ. ಖಂಡಿತ ಕಾಂಗ್ರೆಸ್ ಮಾಡೆಲ್ನ ಬಿಜೆಪಿ ಅಲ್ಲ, ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಇದೆ. ಅಲ್ಲಮ್ಮ, ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನೂ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲಾ ಚುನಾವಣೆಗಳು ಬಂದಾಗ, ಮಹಾರಾಷ್ಟ್ರ ಚುನಾವಣೆ, ಎಂಪಿ ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲಾ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಕಳೆದ 20ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ ನಲ್ಲಿ ಬಿಜೆಪಿ ಹಾಗೂ ರೂಲ್ಡ್ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್ ಟು ದ ಸೌತ್ ಇಂಡಿಯಾ, ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತ ಹೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಬಹಳ ದೊಡ್ಡ ಬಿಜೆಪಿ ಆಡಳಿತದ ಏನು ಉದ್ದಾರ ಆಗಿಲ್ಲ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೇನೆ. ನಮ್ದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ದು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಆಗೋದಿಲ್ಲ ಅಂದ್ರು. ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ. ಅವರು ಜನಪರವಾಗಿರುವ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಬಿಹಾರದಲ್ಲಿ ಇರಲಿ, ಮಹಾರಾಷ್ಟ್ರದಲ್ಲಿ ಇರಲಿ, ಅವರೇನು ಟೀಕೆ ಫ್ರೀ ಕೊಟ್ಟಿದ್ದಕ್ಕೆ ನಾವೇನೋ ಅದನ್ನ ಟೀಕೆ ಮಾಡಿದ. ಬಟ್ ನಾವು ಕೊಟ್ಟಾಗ ಯಾಕೆ ಟೀಕೆ ಮಾಡಿದಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.